ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಈ ಸಂಚಿಕೆಯಲ್ಲಿ ಅರ್ಥಶಾಸ್ತ್ರ ವಿಷಯದ ಒಂದು ಪ್ರಮುಖ ಪರಿಕಲ್ಪನೆಯ ಬಗ್ಗೆ ವಿವರಿಸ್ತೇನೆ. ಈ ಸಂಚಿಕೆಯಲ್ಲಿ ಭಾರತ ಯಾವ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಮತ್ತು ಅದರ ಲಕ್ಷಣಗಳ ಬಗ್ಗೆ ತಿಳಿಸ್ತೇನೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಭಾರತ ದೇಶದ ಅಳವಡಿಸಿಕೊಂಡ ಮಿಶ್ರ ಅರ್ಥವ್ಯವಸ್ಥೆಯ ಬಗ್ಗೆ ನೋಡೋಣ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ರಂಗಗಳು ಸಹ ಅಸ್ತಿತ್ವದಲ್ಲಿರುತ್ತವೆ. ಅಂದರೆ ಮಿಶ್ರ ಆರ್ಥಿಕತೆಯು ಬಂಡವಾಳಶಾಹಿ ಮತ್ತು ಕೇಂದ್ರೀಯ ಯೋಜನಾ ಆರ್ಥಿಕತೆಗಳೆರಡರ ಉತ್ಕೃಷ್ಟ ಮಿಶ್ರಣವಾಗಿದೆ. ಇದನ್ನೇ ನಾವು ಗೋಲ್ಡನ್ ಮಿಕ್ಸ್ಚರ್ ಅಂಥೇಳಿ ಕರಿತೇವೆ. ಅಂದರೆ ಇಲ್ಲಿ ಬಂಡವಾಳಶಾಹಿ ಅಂದರೆ ಖಾಸಗಿ ವ್ಯಕ್ತಿಗಳು ಮತ್ತು ಕೇಂದ್ರೀಯ ಯೋಜನಾ ಆರ್ಥಿಕತೆ ಅಥವಾ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತಂದ್ರೆ ಸಾರ್ವಜನಿಕ ರಂಗ. ಈ ಎರಡರ ಮಿಶ್ರಿತ ಲಕ್ಷಣಗಳನ್ನು ಈ ಅರ್ಥವ್ಯವಸ್ಥೆ ಅಂದರೆ ಮಿಶ್ರ ಅರ್ಥವ್ಯವಸ್ಥೆ ಒಳಗೊಂಡಿರುತ್ತದೆ. ನಮಗೆ ಮಿಶ್ರ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ತಿಳಿದುಕೊಂಡಿರಬೇಕು. ಕಳೆದ ಸಂಚಿಕೆಗಳಲ್ಲಿ ಈ ಎರಡೂ ಅರ್ಥವ್ಯವಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದ್ದೇನೆ. ಅವುಗಳನ್ನು ಮತ್ತೊಮ್ಮೆ ನೀವು ವೀಕ್ಷಿಸಬಹುದು. ಇನ್ನು ನೇರವಾಗಿ ನಾವು ಮಿಶ್ರ ಅರ್ಥವ್ಯವಸ್ಥೆಯ ಅರ್ಥದ ಬಗ್ಗೆ ನೋಡೋದಾದ್ರೆ, ಮಿಶ್ರ ಅರ್ಥವ್ಯವಸ್ಥೆ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಯಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳೆರಡರ ಅಸ್ತಿತ್ವದಲ್ಲಿರ್ತತಿ. ಈಗಾಗಲೇ ನಾನು ಮೇಲೆ ತಿಳಿಸಿದಂತೆ ಮಿಶ್ರ ಅರ್ಥವ್ಯವಸ್ಥೆ ಅನ್ನೋದು ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಮಿಶ್ರಣವಾಗಿರ್ತತಿ, ಅಥವಾ ಸಾರ್ವಜನಿಕ ಮತ್ತು ಖಾಸಗಿ ರಂಗಗಳ ಸಹ ಅಸ್ತಿತ್ವ ಅಂತಲೂ ಹೇಳ್ಬೋದು, ಅಥವಾ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಗಳ ಒಂದು ಉತ್ಕೃಷ್ಟವಾದಂತಹ ಮಿಶ್ರಣ ಅಂತಲೂ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಮಿಶ್ರ ಅರ್ಥವ್ಯವಸ್ಥೆ ಅನ್ನೋದು ಯಾವ ರೀತಿ ಲಕ್ಷಣವನ್ನು ಹೊಂದಿರ್ತತಿ ಅಂತಂದ್ರೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಲಕ್ಷಣಗಳು ಜೊತೆಗೆ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣಗಳು ಇವೆರಡರ ಒಂದು ರೀತಿಯ ಉತ್ಕೃಷ್ಟವಾದಂತಹ ಒಂದು ಸಮ್ಮಿಶ್ರಣವನ್ನು ಒಳಗೊಂಡಂತಹ ವಿಶೇಷ ಲಕ್ಷಣಗಳನ್ನು ಒಳಗೊಂಡಂತಹ ಒಂದು ಅರ್ಥವ್ಯವಸ್ಥೆ ಅಂತಂದ್ರೆ ಅದು ಮಿಶ್ರ ಅರ್ಥವ್ಯವಸ್ಥೆ ಅಂತ ಹೇಳ್ಬೋದು. ಇಂತಹ ಆರ್ಥಿಕತೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಕೆಲವು ಕ್ಷೇತ್ರಗಳನ್ನು ಸರ್ಕಾರದ ಹೊಣೆಯಾಗಿದ್ದರೆ, ಅಂದರೆ ಕೆಲವು ಆರ್ಥಿಕ ಚಟುವಟಿಕೆಗಳ ಹೊಣೆಗಾರಿಕೆಯನ್ನು ಸರ್ಕಾರ ಅಥವಾ ಸಾರ್ವಜನಿಕ ರಂಗ ಹೊತ್ಕೊಂಡಿದ್ರೆ, ಇನ್ನಿತರ ಎಲ್ಲ ಕ್ಷೇತ್ರಗಳನ್ನು ಖಾಸಗಿಯವರಿಗೆ ಮುಕ್ತವಾದಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರ್ತತಿ. ಈ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾ ಚಟುವಟಿಕೆಯ ಮತ್ತು ಉತ್ಪಾದನಾಂಗಗಳ ಮಾಲೀಕತ್ವ ಸರ್ಕಾರ ಮತ್ತು ಖಾಸಗಿ ಇಬ್ಬರ ಕಡೆಗೂ ಇರ್ತತಿ. ಸರ್ಕಾರವು ಸಾಮಾಜಿಕ ಕಲ್ಯಾಣ ಹೆಚ್ಚಿಸುವ ದೃಷ್ಟಿಯನ್ನು ಹೊಂದಿದ್ರೆ, ಖಾಸಗಿ ರಂಗ ದಕ್ಷ ಸಂಪನ್ಮೂಲಗಳ ಹಂಚಿಕೆಯ ಮೂಲಕ ಗರಿಷ್ಠ ಲಾಭ ಗಳಿಸುವ ಗುರಿಯನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸ್ತತಿ. ಅದಕ್ಕೆ ನಾವು ಈ ಅರ್ಥವ್ಯವಸ್ಥೆಯಲ್ಲಿ ನಾವು ಕಂಡುಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಅಂತಂದ್ರೆ ದ್ವಂದ್ವ ಬೆಲೆಯ ಪದ್ಧತಿ. ಈ ಅರ್ಥವ್ಯವಸ್ಥೆಯಲ್ಲಿ ಅಂದರೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ದ್ವಂದ್ವ ಬೆಲೆಯ ಪದ್ಧತಿ ಅಸ್ತಿತ್ವದಲ್ಲಿ ಇರ್ತತಿ. ಅದಕ್ಕೊಂದು ಬಹಳ ಪ್ರಮುಖವಾದ ಉದಾಹರಣೆ ಹೇಳಬೇಕು ಅಂತಂದ್ರೆ ಅದು LPGಯ ಉದಾಹರಣೆ. LPGಯನ್ನು ಗೃಹ ಬಳಕೆಗೂ ಬಳಸ್ತೇವೆ ಮತ್ತು ವಾಣಿಜ್ಯ ಬಳಕೆಯ ಅಥವಾ ಉದ್ದೇಶಕ್ಕಾಗಿಯೂ ಬಳಸ್ತೇವೆ. ಯಾವ ರೀತಿಯಾಗಿ ದ್ವಂದ್ವ ಬೆಲೆ ಅಸ್ತಿತ್ವದಲ್ಲಿರ್ತತಿ ಅನ್ನೋದನ್ನು ನೋಡೋದಾದ್ರೆ, LPGಯ ದರ ಗೃಹ ಬಳಕೆಗೆ ಬೇರೆ ಆಗಿರ್ತತಿ, ಅಂದರೆ ಕಡಿಮೆ ದರದಲ್ಲಿರ್ತತಿ. ವಾಣಿಜ್ಯ ಬಳಕೆಗೆ ಆದರೆ ಹೆಚ್ಚಿನ ಬೆಲೆಯಲ್ಲಿ ಅದು ಅಸ್ತಿತ್ವದಲ್ಲಿ ಇರ್ತತಿ ಅಂತ ಹೇಳ್ಬೋದು. ಅಂದ್ರೆ LPG ಅನ್ನೋದು ಒಂದು ಅವಶ್ಯಕ ಸರಕು. ಇದನ್ನು ಪ್ರತಿನಿತ್ಯದ ಜೀವನಕ್ಕಾಗಿ ಅಂದ್ರೆ ಗೃಹ ಬಳಕೆಗೆ ಉಪಯೋಗಿಸಿದ್ರೆ LPGಯ ಬೆಲೆ ಕಡಿಮೆ ಇರ್ತತಿ. ಆಗ LPGಯನ್ನು ಪಡಿತರ ವ್ಯವಸ್ಥೆಯ ಮೂಲಕ ನಿಯಂತ್ರಿತ ಬೆಲೆಯಲ್ಲಿ ಮಾರಲಾಗ್ತತಿ. ಅದೇ ಒಂದು ವೇಳೆ LPGಯನ್ನು ವಾಣಿಜ್ಯ ಬಳಕೆಗೆ ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಿ LPGಯನ್ನು ಬಳಸೋದಾದ್ರೆ LPGಯ ಬೆಲೆ ಹೆಚ್ಚಾಗಿರ್ತತಿ. ಅಂದ್ರೆ LPGಯನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬೇಡಿಕೆ ಉದ್ಭವಿಸಿದರೆ ಆಗ ಮುಕ್ತ ಮಾರುಕಟ್ಟೆಯ ಬೆಲೆಯಲ್ಲಿ ಅವುಗಳನ್ನು ಪೂರೈಸಲಾಗ್ತತಿ.
ಇಲ್ಲಿ ಈ ಉದಾಹರಣೆ ಮೂಲಕ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಲ್ಲಿ ಒಂದು ರೀತಿಯ ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಂತಹ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣವನ್ನು ನಾವು ಗೃಹ ಬಳಕೆಯಲ್ಲಿ ಬೆಲೆಯ ಫಿಕ್ಸೇಷನ್ನಲ್ಲಿ ನೋಡ್ತೇವೆ. ಅದೇ ಮತ್ತೊಂದು ಕಡೆ ವಾಣಿಜ್ಯ ಬಳಕೆಯನ್ನು ನೋಡುವಾಗ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ಕಂಡುಕೊಳ್ತೇವೆ. ಅಂದ್ರೆ ಈ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಏನು ಅಂತಂದ್ರೆ ಬೆಲೆಯ ತಂತ್ರವನ್ನೂ ಬಳಸಲಾಗ್ತತಿ ಮತ್ತು ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ತಂತ್ರಗಳನ್ನು ಸಹಿತ ಏನು ಅಂತಂದ್ರೆ ಬಳಕೆ ಮಾಡಲಾಗ್ತತಿ. ಬಹಳ ಸ್ಪಷ್ಟವಾಗಿ ಈ ಉದಾಹರಣೆಯ ಮೂಲಕ ನಮಗೆ ತಿಳಿದು ಬರುವಂತಹ ವಿಷಯ ಏನು ಅಂತಂದ್ರೆ ಮಿಶ್ರ ಅರ್ಥವ್ಯವಸ್ಥೆಯು ವೈಯಕ್ತಿಕ ವ್ಯಕ್ತಿಯ ಆರ್ಥಿಕ ಲಾಭ ಗಳಿಸುವ ಹಿತಾಸಕ್ತಿಯನ್ನು ಕಡೆಗಾಣಿಸದೆ ಸಾಮಾಜಿಕ ಕಲ್ಯಾಣವನ್ನು ಸಾಧಿಸುವಂತಹ ಗುರಿ ಹೊಂದಿದೆ. ಹಾಗಿದ್ರೆ ಈ ರೀತಿಯ ಅರ್ಥವ್ಯವಸ್ಥೆಯನ್ನು ಅನುಸರಿಸುವಂತಹ ದೇಶಗಳು ಯಾವ್ಯಾವು ಅಂತಂದ್ರೆ ಮೊದಲನೇ ಹೆಸರು ನಾವು ಭಾರತ ಅಂತ ಹೇಳ್ಬೋದು. ಭಾರತ, ಶ್ರೀಲಂಕಾ, ಬ್ರೆಜಿಲ್ ಇತ್ಯಾದಿ ದೇಶಗಳು ಈ ರೀತಿಯ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅನುಸರಿಸುವಂತಹ ದೇಶಗಳು. ಈ ಮಿಶ್ರ ಅರ್ಥವ್ಯವಸ್ಥೆಯಲ್ಲೂ ಕೂಡ ಏನು ಅಂತಂದ್ರೆ ಸಾಮಾಜಿಕ ಕಳಕಳೆಯ ಜೊತೆಗೆ ವೈಯಕ್ತಿಕ ಹಿತಾಸಕ್ತಿಗಳನ್ನು ಅಂದರೆ ವೈಯಕ್ತಿಕ ಹಿತಾಸಕ್ತಿ ಅಂತಂದ್ರೆ ವೈಯಕ್ತಿಕ ವ್ಯಕ್ತಿಯ ಆರ್ಥಿಕ ಲಾಭಗಳ ಬಗ್ಗೆನೂ ಗಮನವನ್ನು ಹರಿಸ್ತತಿ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಆರ್ಥಿಕವಾಗಿ ಬೆಳೀಲಿಕ್ಕೆ ಮುಕ್ತವಾದಂತಹ ಅವಕಾಶಗಳಿರ್ತಾವು, ಜೊತೆಗೆ ಸರ್ಕಾರ ಆ ಒಂದು ಅವಕಾಶಗಳನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ವೈಯಕ್ತಿಕ ವ್ಯಕ್ತಿಯ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ಸಹಿತ ಇಲ್ಲಿ ಬಳಸ್ಕೊಳ್ತಾರೆ. ಒಟ್ಟಾರೆಯಾಗಿ ಈ ಒಂದು ಮಿಶ್ರ ಅರ್ಥವ್ಯವಸ್ಥೆಯಲ್ಲೂ ಕೂಡ ಎಲ್ಲ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರುವ ಹಾಗೆ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳನ್ನು ನಾವು ನೋಡಬಹುದು. ಅಂದ್ರೆ ಮಿಶ್ರ ಆರ್ಥಿಕತೆಯಲ್ಲಿ ಬೆಲೆ ಮತ್ತು ಯೋಜನಾ ವ್ಯವಸ್ಥೆಗಳ ಎರಡೂ ಒಟ್ಟಾಗಿ ಏನು ಅಂತಂದ್ರೆ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ತಾವು. ಅಂದ್ರೆ ಬೆಲೆಯ ತಂತ್ರ ನಾವು ಇದರ ಬಗ್ಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆ ಯೋಜನಾ ತಂತ್ರ ಅಂದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ನಾವು ಇವುಗಳನ್ನು ಕಾಣ್ತೇವೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದೆ ಎಂಬುದನ್ನು ನೋಡೋಣ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಅಂದ್ರೆ ಮೊದಲನೇದು ಬರೋದ ಏನನ್ನ ಮತ್ತು ಎಷ್ಟು ಉತ್ಪಾದಿಸಬೇಕು ಎಂಬಂತಹ ಪ್ರಶ್ನೆ. ಈ ಪ್ರಶ್ನೆ ಅಥವಾ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಇಲ್ಲಿ ಎರಡು ಮುಖಗಳಲ್ಲಿ ಅಥವಾ ಎರಡು ಭಾಗಗಳಲ್ಲಿ ಪರಿಹಾರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಮೊದಲೇ ನೀವು ನೆನ್ಪಿಟ್ಕೋಬೇಕು, ಮಿಶ್ರ ಅರ್ಥವ್ಯವಸ್ಥೆ ಎಂಬುದು ಎರಡು ಅರ್ಥವ್ಯವಸ್ಥೆಗಳ ಸಮ್ಮಿಶ್ರಣ ಆಗೈತಿ. ಇಲ್ಲಿ ಯಾವುದೇ ರೀತಿಯಾದಂತಹ ಪರಿಹಾರ ಆರ್ಥಿಕ ಚಟುವಟಿಕೆ ನಡೆದರೂ ಕೂಡ ಅಲ್ಲಿ ಎರಡೂ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ನಾವು ಕಾಣ್ಬೋದು. ಯಾವ್ಯಾವುದು? ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನೂ ಕಾಣಬಹುದು, ಜೊತೆಗೆ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನೂ ನಾವು ಈ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಈ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ತಾ ಹೋಗ್ತೇವೆ. ಈ ಒಂದು ಮಿಶ್ರ ಅರ್ಥವ್ಯವಸ್ಥೆ ಅನ್ನೋದು ಭಾಗಶಃ ಯಾವುದೇ ಒಂದು ನೀತಿ ನಿರೂಪಣೆಗೆ ಬದ್ಧವಾಗಿಲ್ಲ. ಅದು ಏನು ಅಂತಂದರೆ ಸಮಾಜದ ಕಲ್ಯಾಣದ ಜೊತೆಗೆ ವೈಯಕ್ತಿಕ ಹಿತಾಸಕ್ತಿಗಳನ್ನು ಕಾಪಾಡುವಂತಹದ್ದಾಗಿರೋದ್ರಿಂದ ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಪರಿಹಾರಗಳು ಮತ್ತು ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ಪರಿಹಾರಗಳು ಒಟ್ಟಿಗೆ ಸೇರಿ ನಡೆಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಕಾಣಬಹುದು. ಮೊದಲನೇದನ್ನು ನೋಡೋಣ, ಏನನ್ನ ಮತ್ತು ಎಷ್ಟು ಉತ್ಪಾದಿಸಬೇಕು. ಈ ಸಮಸ್ಯೆಗೆ ಪ್ರಮುಖವಾಗಿ ಅನುಭೋಗಿಗಳಿಂದ ಬಗೆಹರಿಸ್ತತಿ. ಅಂದ್ರೆ ಮೊದಲನೇ ಪಾಯಿಂಟ್ನಾಗ ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ನಾವು ನೋಡ್ಬೋದು. ಅನುಭೋಗಿಗಳು ಏನನ್ನ ಬಯಸ್ತಾರೋ, ಅವರು ಎಷ್ಟು ಪ್ರಮಾಣದಲ್ಲಿ ಬಯಸ್ತಾರೋ ಆ ರೀತಿ ಉತ್ಪಾದನೆಗಳು ನಡ್ಕೊಂಡು ಬರ್ತಾವು. ಆದಾಗ್ಯೂ ಕೂಡ ಈ ಬಂಡವಾಳಶಾಹಿ ವ್ಯವಸ್ಥೆಗೆ ವಿರುದ್ಧವಾಗಿ ಇಲ್ಲಿ ಏನನ್ನ ಉತ್ಪಾದಿಸಬೇಕೆಂಬ ಆಯ್ಕೆಯಲ್ಲಿ ಸರ್ಕಾರ ಹಸ್ತಕ್ಷೇಪವನ್ನು ಮಾಡ್ತತಿ. ಅಂದ್ರೆ ಸರ್ಕಾರ ನಿರ್ದಿಷ್ಟ ಸರಕಿನ ಉತ್ಪಾದನೆಯನ್ನು ತಗ್ಗಿಸ್ಬೇಕಂದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ಲು ಒಬ್ಬ ಅನುಭೋಗಿ ಮದ್ಯಪಾನದ ಮೇಲೆ ಬೇಡಿಕೆಯನ್ನು ಮಾಡ್ತಾನ ಅಂತಂದ್ರೆ ಆ ಮದ್ಯಪಾನವನ್ನು ಉತ್ಪಾದನೆ ಮಾಡೋಕ್ಕೆ ಸರ್ಕಾರ ಏನು ಅಂತಂದ್ರೆ ಅವಕಾಶವನ್ನು ಕೊಡ್ತೈತಿ, ಅಥವಾ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಅವಕಾಶ ಇರ್ತೈತಿ. ಆದ್ರೆ ಆ ಮದ್ಯಪಾನದ ಸೇವನೆಯಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತತಿ ಅಂತ ತಿಳ್ಕೊಂಡಂತಹ ಸರ್ಕಾರ ಏನು ಮಾಡ್ತತಿ ಅಂತ ಅಂದ್ರೆ
ಅಂತಹ ಸರಕುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸೋದ್ರ ಮೂಲಕ ಏನು ಅಂತಂದ್ರೆ ಆ ರೀತಿಯ ಸಮಾಜಘಾತಕ ಅಥವಾ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸರಕುಗಳನ್ನು ಉತ್ಪಾದನೆ ಮಾಡಿದರೂ ಕೂಡ ತೆರಿಗೆಯ ಹೊರೆಯನ್ನು ಹೇರೋದ್ರ ಮೂಲಕ ವಸ್ತುಗಳ ಉತ್ಪಾದನೆಯ ಮೇಲೆ ಕಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೈತಿ. ಅದೇ ರೀತಿ ವಸ್ತುವಿನ ಉತ್ಪಾದನೆಯನ್ನು ಉತ್ತೇಜಿಸಲಿಕ್ಕೆ, ಫಾರ್ ಎಕ್ಸಾಂಪಲ್ ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಅವಶ್ಯಕ ಸರಕುಗಳಾಗಿರ್ಬೋದು, ಶಿಕ್ಷಣ, ಆರೋಗ್ಯ, ಈ ರೀತಿಯ ಒಂದು ಸಮಾಜದ ಅಭಿವೃದ್ಧಿಗೆ ಕಾರಣಕರ್ತವಾಗುವಂತಹ ಅಥವಾ ಸಮಾಜಕ್ಕೆ ಅವಶ್ಯಕವಾಗುವಂತಹ ಸರಕುಗಳ ಉತ್ಪಾದನೆಗೂ ಸಹಿತ ಸರ್ಕಾರ ಪ್ರೋತ್ಸಾಹವನ್ನು ನೀಡುತ್ತೆ. ಅಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತೈತಿ ಅಂತಂದ್ರೆ ವಸ್ತುವಿನ ಉತ್ಪಾದನೆಯನ್ನು ಉತ್ತೇಜಿಸಲಿಕ್ಕೆ ಸರ್ಕಾರ ಸಹಾಯಧನ ಅಥವಾ ತೆರಿಗೆ ವಿನಾಯಿತಿಗಳನ್ನು ಘೋಷಿಸೋದ್ರ ಮೂಲಕ ಅಂತಹ ಸರಕುಗಳ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತೈತಿ. ಒಟ್ಟಾರೆಯಾಗಿ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕೆಂಬ ಸಮಸ್ಯೆಗೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಎರಡು ರೀತಿಯಾದಂತಹ ಪರಿಹಾರಗಳನ್ನು ಕೊಂಡ್ಕೊಳ್ತೈತಿ. ಒಂದು ಅನುಭೋಗಿಗಳ ಬೇಡಿಕೆ ಆಧಾರದ ಮೇಲೆ ಉತ್ಪಾದನೆ ಮಾಡಿದರೆ, ಮತ್ತೊಂದು ಸರ್ಕಾರ ಸಮಾಜದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸಮಾಜಘಾತಕವಾಗುವಂತಹ ಅಥವಾ ಸಮಾಜದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸರಕುಗಳ ಮೇಲೆ ತೆರಿಗೆ ಹೊರೆಯನ್ನು ಹೇರೋದ್ರ ಮೂಲಕ ಕಡಿವಾಣವನ್ನು ಹಾಕಿದರೆ ಅದು ಸಮಾಜಕ್ಕೆ ಉಪಯೋಗ ಬರುವಂತಹ ವಸ್ತುಗಳಾಗಿದ್ವು ಅಂತಂದ್ರೆ ಅವುಗಳನ್ನು ಸಹಾಯಧನವನ್ನು ಕೊಡೋದ್ರ ಮೂಲಕ ಅಥವಾ ತೆರಿಗೆ ವಿನಾಯಿತಿಗಳನ್ನು ನೀಡೋದ್ರ ಮೂಲಕ ಪ್ರೋತ್ಸಾಹಿಸಿ ವಸ್ತುಗಳನ್ನು ಯಾವ್ಯಾವ ವಸ್ತುಗಳನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರನೂ ಕೂಡ ತನ್ನ ಹಸ್ತಕ್ಷೇಪ ಮಾಡೋದ್ರ ಮೂಲಕ ನಿಯಂತ್ರಿತ ವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತತಿ. ಇನ್ನು ಎರಡನೇ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಅದು ಹೇಗೆ ಉತ್ಪಾದಿಸಬೇಕು ಎಂಬಂತಹ ಪ್ರಶ್ನೆ. ಈ ಪ್ರಶ್ನೆ ಯಾಕೆ ಉದ್ಭವಿಸ್ತಪ್ಪ ಅಂತಂದ್ರೆ ಇಲ್ಲಿ ತಂತ್ರಜ್ಞಾನದ ಆಯ್ಕೆಯ ಒಂದು ಸಮಸ್ಯೆ ಆಗೈತಿ. ಇದನ್ನು ಬಹಳಷ್ಟು ಸಾರಿ ನಾವು ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಹೇಳುವಾಗ ಈ ಒಂದು ಅರ್ಥವ್ಯವಸ್ಥೆಗಳ ಬಗ್ಗೆ ಈಗಾಗಲೇ ವಿವರಿಸಿದ್ದೇನೆ. ಅಂದರೆ ಹೇಗೆ ಉತ್ಪಾದಿಸಬೇಕು ಅನ್ನೋದು ತಂತ್ರಜ್ಞಾನದ ಬಳಕೆಯ ಸಮಸ್ಯೆಯನ್ನು ನಿವಾರಿಸುವಂಥದ್ದು. ಯಾವ ತಂತ್ರಜ್ಞಾನ ಬಳಸಬೇಕು? ಬಂಡವಾಳ ಸಾಂದ್ರ ತಂತ್ರಜ್ಞಾನ ಬಳಸಬೇಕೋ ಅಥವಾ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನು ಬಳಸಬೇಕು ಅನ್ನೋ ಪ್ರಶ್ನೆಗೆ ಇಲ್ಲಿ ನಾವು ಉತ್ತರವನ್ನು ಕಂಡುಕೊಳ್ಬೇಕಾಗ್ತದೆ. ಇಲ್ಲೂ ಕೂಡ ಏನು ಅಂತಂದ್ರೆ ಎರಡು ರೀತಿಯಾದಂತಹ ಉತ್ತರಗಳು ನಮ್ಮ ಕಣ್ಮುಂದೆ ಬರ್ತಾವು. ಒಂದನೇದ್ದು ಹೇಗೆ ಉತ್ಪಾದಿಸಬೇಕು ಎಂಬಂತಹ ಸಮಸ್ಯೆಗೆ ಗರಿಷ್ಠ ಲಾಭ ಅಂದ್ರೆ ಲಾಭ ಮತ್ತು ಸಾಮಾಜಿಕ ಕಲ್ಯಾಣದ ತಳಹದಿಯ ಮೇಲೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಕಂಡುಕೊಳ್ತಾರೆ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಹೇಗೆ ಉತ್ಪಾದಿಸಬೇಕು ಅನ್ನೋ ಸಮಸ್ಯೆಗೆ ಗರಿಷ್ಠ ಲಾಭ ಮತ್ತು ಸಾಮಾಜಿಕ ಕಲ್ಯಾಣ ಇವೆರಡನ್ನ ಗಮನದಲ್ಲಿ ಇಟ್ಟುಕೊಂಡು ಏನು ಅಂತಂದ್ರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದನ್ನು ನಾವು ನೋಡ್ತೇವೆ. ಅಂದ್ರೆ ಖಾಸಗಿ ರಂಗದ ಉತ್ಪಾದನಾ ಚಟುವಟಿಕೆ ಆಗಿತ್ತು ಅಂತಂದ್ರೆ ಖಾಸಗಿ ರಂಗ ಏನನ್ನ ಬಯಸ್ತತಿ? ಗರಿಷ್ಠ ಲಾಭವನ್ನು ಬಯಸ್ತತಿ. ಹಂಗಿದ್ರೆ ಖಾಸಗಿ ರಂಗದವ್ರು ಏನು ಮಾಡ್ತಾರ ಅಂತಂದ್ರೆ ಗರಿಷ್ಠ ಲಾಭಕ್ಕಾಗಿ ಕನಿಷ್ಠ ವೆಚ್ಚದ ತಂತ್ರಜ್ಞಾನವನ್ನು ಆಯ್ಕೆ ಮಾಡ್ಕೊಳ್ತಾರ. ಅಂದ್ರೆ ಮೊದಲನೇದು ಹೇಗೆ ಉತ್ಪಾದಿಸಬೇಕು ಅನ್ನೋದು ಖಾಸಗಿ ರಂಗದವರಿಗೆ ಉದ್ಭವಿಸಿದ ಸಮಸ್ಯೆ ಆಗಿದ್ರೆ ಅವರು ಗರಿಷ್ಠ ಲಾಭ ಕೊಡುವಂತಹ ಉತ್ಪಾದನಾ ತಂತ್ರವನ್ನು ಬಳಸ್ತಾರ. ಇಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಕಳಕಳಿ ಇರೋದಿಲ್ಲ. ಅದೇ ಹೇಗೆ ಉತ್ಪಾದಿಸಬೇಕು ಅನ್ನೋದು ಸರ್ಕಾರದ ಮುಂದೆ ಬರುವಂತಹ ಪ್ರಶ್ನೆಯಾಗಿತ್ತು ಅಥವಾ ಸಾರ್ವಜನಿಕ ರಂಗದ ಬಗ್ಗೆ ಬರುವಂತಹ ಪ್ರಶ್ನೆಯಾಗಿತ್ತು ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಅವರು ಗಮನ ಇಟ್ಕೊಳ್ಳೋದೇನು ಅಂತಂದ್ರೆ ಈ ಸಾಮಾಜಿಕ ಕಲ್ಯಾಣ ಸೆಕೆಂಡ್ ಪಾಯಿಂಟು. ಯಾಕೆ ಅಂತಂದ್ರೆ ಸಾರ್ವಜನಿಕ ರಂಗ ಸಂಪನ್ಮೂಲಗಳ ರಚನೆಯ ತಳಹದಿಯ ಮೇಲೆ ತಂತ್ರಜ್ಞಾನವನ್ನು ಆಯ್ಕೆ ಮಾಡ್ಕೊಳ್ತದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಮಾನವ ಸಂಪನ್ಮೂಲ ವಿರಳವಾಗಿತ್ತು, ಬಹಳಷ್ಟು ಇತ್ತು ಅಂತಂದ್ರೆ ಅಲ್ಲಿ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆಗಳು ಉದ್ಭವವಾಗದೇ ಇರೋ ಹಾಗೆ ಮಾನವ ಸಂಪನ್ಮೂಲವನ್ನೇ ಅಂದ್ರೆ ಲೇಬರ್ ಇಂಟೆನ್ಸಿವ್ ಶ್ರಮ ಸಾಂದ್ರವನ್ನೇ ಹೆಚ್ಚು ಬಳಸಿಕೊಂಡು ಸಾಮಾಜಿಕ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೈತಿ. ಹೀಗೆ ಹೇಗೆ ಉತ್ಪಾದಿಸಬೇಕು ಎಂಬ ಪ್ರಶ್ನೆಗೆ ಇಲ್ಲಿ ಎರಡು ರೀತಿಯಾದಂತಹ ಉತ್ತರಗಳನ್ನು ಅಥವಾ ಪರಿಹಾರಗಳನ್ನು ಕಂಡುಕೊಳ್ತೈತಿ. ಒಂದು ಗರಿಷ್ಠ ಲಾಭ, ಮತ್ತೊಂದು ಸಾಮಾಜಿಕ ಕಲ್ಯಾಣ. ಈ ಎರಡು ಇಲ್ಲಿ ನಾವು ಏನನ್ನು ಕಾಣ್ತೇವೆ ಅಂತಂದರೆ ಹೇಗೆ ಉತ್ಪಾದಿಸಬೇಕು ಎಂಬ
ಪ್ರಶ್ನೆಗೆ ಉತ್ತರ ನಮಗೆ ಒಂದು ಕಡೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಉತ್ತರ ಸಿಗ್ತೈತಿ, ಮತ್ತೊಂದು ಕಡೆ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆ. ಇಲ್ಲೂ ಕೂಡ ಮಾರುಕಟ್ಟೆ ಮತ್ತು ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯ ಸಮ್ಮಿಶ್ರಣವನ್ನು ನಾವು ಕಾಣಬಹುದು. ಇನ್ನು ಕೊನೆಯ ಪ್ರಶ್ನೆ ಏನು ಅಂತಂದ್ರೆ, ಯಾರಿಗಾಗಿ ಉತ್ಪಾದಿಸಬೇಕು ಎಂಬಂತಹ ಪ್ರಶ್ನೆ ಉದ್ಭವಿಸ್ತತಿ. ಇಲ್ಲಿ ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋ ಸಮಸ್ಯೆಗೆ ಮುಖ್ಯವಾಗಿ ಪಾವತಿಯ ಸಾಮರ್ಥ್ಯದಿಂದ ಬಗೆಹರಿಯುತ್ತದೆ. ಬೆಲೆ ನೀಡಲು ಶಕ್ತವಿರುವ ಜನರಿಗಾಗಿ ಸರಕು ಸೇವೆಗಳು ಉತ್ಪಾದನೆ ಆಗ್ತಾವು. ಆದಾಗ್ಯೂ ಕೂಡ ಮಾರುಕಟ್ಟೆಯ ಬೆಲೆ ನೀಡಲು ಸಾಧ್ಯವಾಗದ ಬಡವರ್ಗದ ಬಗ್ಗೆ ಕೂಡ ಸರ್ಕಾರ ಗಮನವನ್ನು ಹರಿಸ್ತತಿ. ಆ ಕಾರಣದಿಂದಾಗಿನ ಸರ್ಕಾರ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಡಿಮೆ ಬೆಲೆಯಲ್ಲಿ ಅವಶ್ಯಕ ಸರಕುಗಳು ಬಡವರಿಗೆ ದೊರೆಯುವಂತೆ ಮಾಡ್ತತಿ ಅನ್ನೋದನ್ನು ನಾವು ಗಮನಿಸ್ಬೋದು. ಒಟ್ಟಾರೆಯಾಗಿ ಏನು ಅಂತಂದ್ರೆ, ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಮೂಲಭೂತ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳಿಗೆ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಎರಡರ ದೃಷ್ಟಿಕೋನದಡಿಯಲ್ಲಿ ಪರಿಹರಿಸಲು ಪ್ರಯತ್ನಿಸ್ತತಿ. ಇಲ್ಲಿ ವೈಯಕ್ತಿಕ ವ್ಯಕ್ತಿಯು ಮತ್ತು ಒಟ್ಟಾರೆ ಸಮಾಜದ ಹಿತದೃಷ್ಟಿಯನ್ನು ಗಮನದಲ್ಲಿ ಇರಿಸ್ಕೊಂಡಿರ್ತತಿ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಉಪಸಂಹಾರದಲ್ಲಿ ನಾವೇನು ಹೇಳ್ಬೋದು ಅಂತಂದ್ರೆ, ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣ ಸಾಧನೆಗಾಗಿ ಸರ್ಕಾರ ಹಸ್ತಕ್ಷೇಪ ಮಾಡಿದ್ರೆ, ಮತ್ತೊಂದು ಕಡೆ ಖಾಸಗಿ ವ್ಯಕ್ತಿಯ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಮಾರುಕಟ್ಟೆ ಶಕ್ತಿಗಳು ಮಹತ್ವದ ಪಾತ್ರವನ್ನು ವಹಿಸ್ತಾವು ಅನ್ನೋದು ಗಮನಿಸಬೇಕಾದಂತಹ ಪ್ರಮುಖ ಅಂಶ. ಇನ್ನು ಸಂಕ್ಷಿಪ್ತವಾಗಿ 3 ಬಗೆಯ ಅರ್ಥವ್ಯವಸ್ಥೆಯನ್ನು ನಾವು ಗಮನಿಸಿದ್ರೆ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯ ನಡುವಿನ ವ್ಯತ್ಯಾಸ ಗೊತ್ತಾಗ್ತತಿ. ಅದರ ಜೊತೆಗೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಕೇಂದ್ರೀಯ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಗಳ ಸಮ್ಮಿಶ್ರಣ ಹೊಂದೇತಿ ಅನ್ನೋದು ಸ್ಪಷ್ಟವಾದ ಗೋಚರವನ್ನು ನಾವು ಕಾಣ್ಬೋದು. ಅದನ್ನು ನಾನಿಲ್ಲಿ ಟೇಬಲ್ ಮೂಲಕ ಬಹಳ ಸ್ಪಷ್ಟವಾಗಿ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟೇನೆ. ಇಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಮೊದಲು ನೋಡ್ರಿ, ಆರ್ಥಿಕತೆಯ ಚಟುವಟಿಕೆಗಳ ನಿರ್ವಹಣೆಯಲ್ಲಿ ಸಾರ್ವಜನಿಕ ವಲಯ ಮಹತ್ವದ ಪಾತ್ರವನ್ನು ವಹಿಸ್ತತಿ. ಅಂದ್ರೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ ಮಾಡುವಂಥದ್ದು ಯಾವುದು? ಸಾರ್ವಜನಿಕ ವಲಯ. ಅಂದರೆ ಸರ್ಕಾರದ ಹತ್ರ ಉತ್ಪಾದನಾಂಗಗಳ ಮಾಲೀಕತ್ವ, ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋ ಆರ್ಥಿಕ ಚಟುವಟಿಕೆಗಳ ಪೂರ್ತಿ ಪ್ರಮಾಣದ ನಿರ್ವಹಣೆ ಏನಾಗೈತಿ ಅಂತಂದ್ರೆ ಸರ್ಕಾರದ ಕೈಯಲ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಇರ್ತತಿ. ಮತ್ತು ಸಾರ್ವಜನಿಕ ವಲಯಕ್ಕೆ ಹೆಚ್ಚು ಮಹತ್ವವನ್ನು ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ನೀಡಲಾಗ್ತತಿ. ಅದೇ ನಾವು ಮತ್ತೊಂದು ಕಡೆ ಮಾರುಕಟ್ಟೆ ಅರ್ಥವ್ಯವಸ್ಥೆಯನ್ನು ನೋಡೋದಾದ್ರೆ, ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆಯಲ್ಲಿ ಖಾಸಗಿ ವಲಯದ ಮಹತ್ವದ ಪಾತ್ರವನ್ನು ನಾವು ನೋಡ್ತೇವೆ. ಅಂದ್ರೆ ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾರ. ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವ್ಯಕ್ತಿ ಉತ್ಪಾದನಾಂಗಗಳ ಒಂದು ಮಾಲೀಕತ್ವವನ್ನು ಹೊಂದಿರ್ತಾರೆ, ಜೊತೆಗೆ ಉತ್ಪಾದನಾ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ. ಇಲ್ಲಿ ಮಾರುಕಟ್ಟೆಯ ಶಕ್ತಿಗಳ ಪ್ರಭಾವದ ಮೂಲಕ ಅರ್ಥವ್ಯವಸ್ಥೆ ನಡೀತಿರ್ತತಿ. ನೋಡ್ರಿ, ಈ ಎರಡೂ ಅರ್ಥವ್ಯವಸ್ಥೆಗಳಲ್ಲಿ ಇರುವಂತಹ ಪ್ರಮುಖವಾದ ವ್ಯತ್ಯಾಸ ಏನು ಅಂತಂದ್ರೆ, ಆರ್ಥಿಕ ಚಟುವಟಿಕೆಗಳು ಎರಡೂ ಅರ್ಥವ್ಯವಸ್ಥೆಯಲ್ಲಿ ನಡೀತಾವು, ಆದ್ರೆ ಅವುಗಳ ನಿರ್ವಹಣೆ ಮಾಡುವವರು ಬೇರೆ ಬೇರೆ. ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡುವಂಥವರು ಸಾರ್ವಜನಿಕ ವಲಯದ ಅವರು, ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಯನ್ನು ನಿರ್ವಹಣೆ ಮಾಡೋರು ಖಾಸಗಿ ವಲಯದವರು. ಹೀಗೆ ಈ ಎರಡೂ ಅರ್ಥವ್ಯವಸ್ಥೆ ಏನು ಅಂತಂದ್ರೆ ಭಾಗಶಃ ಒಂದು ಕಡೆ ವಾಲಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಸಂಪೂರ್ಣವಾಗಿ ಸಮಾಜವಾದಿ ಲಕ್ಷಣಗಳನ್ನು ಒಳಗೊಂಡು ಸಮಾಜದ ಕಲ್ಯಾಣವನ್ನು ಮಾತ್ರ ಅದು ಪರಿಗಣಿಸ್ತತಿ ಮತ್ತು ವೈಯಕ್ತಿಕ ಹಿತಾಸಕ್ತಿ ಮತ್ತು ವೈಯಕ್ತಿಕ ಅಭಿವೃದ್ಧಿಗೆ ಅವಕಾಶಗಳನ್ನು ನೀಡೋದಿಲ್ಲ. ಇಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ವೈಯಕ್ತಿಕ ಸ್ವೇಚ್ಛಾಚಾರಕ್ಕೆ ಅಥವಾ ವೈಯಕ್ತಿಕ ಸ್ವತಂತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ ಮಾರುಕಟ್ಟೆ ಶಕ್ತಿಗಳ ಮೇಲೆ ಅದು ಅವಲಂಬನೆ ಮಾಡಿರ್ತದೆ ಮತ್ತು ಸಾಮಾಜಿಕ ಸಮಾನತೆ ಆಗಿರಬಹುದು, ಸಾಮಾಜಿಕ ಕಳಕಳಿಗಳು ಈ ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಇರೋದಿಲ್ಲ. ಹಾಗಾಗಿ ಈ ಕೇಂದ್ರ ಯೋಜಿತ ಅರ್ಥವ್ಯವಸ್ಥೆಯು ತನ್ನದೇ ಆದಂತಹ ನ್ಯೂನತೆಗಳನ್ನು ಹೊಂದೈತಿ ಮತ್ತು ಮಾರುಕಟ್ಟೆ ಅರ್ಥವ್ಯವಸ್ಥೆಯು ಕೂಡ ತನ್ನದೇ ಆದಂತಹ ಒಂದು ನ್ಯೂನತೆಗಳನ್ನು ಹೊಂದೈತಿ ಮತ್ತು ಪ್ಲಸ್ ಪಾಯಿಂಟ್ಗಳನ್ನು ಹೊಂದೈತಿ. ಈ ಎರಡೂ ಅರ್ಥವ್ಯವಸ್ಥೆಯನ್ನು ಸಮ್ಮಿಶ್ರಣವನ್ನು ಕೂಡಿಸಿ ಏನು ಮಾಡಿರ ಅಂತಂದ್ರೆ ಮಿಶ್ರ ಅರ್ಥವ್ಯವಸ್ಥೆಯ
ಅರ್ಥವ್ಯವಸ್ಥೆಯನ್ನು ಅಸ್ತಿತ್ವದಲ್ಲಿ ತಂದಾರ. ಈ ಮಿಶ್ರ ಅರ್ಥವ್ಯವಸ್ಥೆಯಲ್ಲೂ ಕೂಡ ಆರ್ಥಿಕ ಚಟುವಟಿಕೆಗಳು ನಡೀತಾವು. ಆ ಆರ್ಥಿಕ ಚಟುವಟಿಕೆಗಳ ನಿರ್ವಹಣೆ ಕೆಲಸವನ್ನು 2 ವಲಯಗಳು ಮಾಡ್ತಾವು. ಒಂದು ಸಾರ್ವಜನಿಕ ವಲಯ, ಅಂದರೆ ಸಮಾಜದ ಹಿತದೃಷ್ಟಿಯನ್ನು ಇಟ್ಕೊಂಡು ಮಾಡುವಂಥದ್ದು. ಮತ್ತೊಂದು ಖಾಸಗಿ ವಲಯ. ಈ ಖಾಸಗಿ ವಲಯದಲ್ಲಿ ಏನಾಗಿರ್ತೈತಿ ಅಂತಂದ್ರೆ ವೈಯಕ್ತಿಕ ವ್ಯಕ್ತಿಯ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡಿರ್ತೈತಿ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಾಮಾಜಿಕ ಅಂತರಗಳಿಗೆ ಒಳಗೊಂಡಾಗ ಸರ್ಕಾರ ಅಥವಾ ಸಾರ್ವಜನಿಕ ವಲಯ ಹಸ್ತಕ್ಷೇಪವನ್ನು ಮಾಡ್ತೈತಿ. ಅದೇ ರೀತಿ ವೈಯಕ್ತಿಕ ಅಭಿವೃದ್ಧಿಯ ಸ್ವತಂತ್ರವನ್ನೂ ಕಡೆಗಾಣಿಸದೆ ವ್ಯಕ್ತಿ ಸ್ವತಂತ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ, ಅಂದರೆ ತನ್ನ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಹಿತ ಇಲ್ಲಿ ಅವಕಾಶವನ್ನು ಕೊಟ್ಟಿರ್ತೈತಿ. ಹಾಗಾಗಿ ಮಿಶ್ರ ಅರ್ಥವ್ಯವಸ್ಥೆ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಇಟ್ ಈಸ್ ಅ ಗೋಲ್ಡನ್ ಮಿಕ್ಸ್ಚರ್ ಆಫ್ ಕ್ಯಾಪಿಟಲಿಸಮ್ ಆ್ಯಂಡ್ ಸೋಷಲಿಸಮ್ ಅಂಥೇಳಿ. ಅಂದರೆ ಸಮಾಜವಾದಿ ಲಕ್ಷಣ ಮತ್ತು ಬಂಡವಾಳಶಾಹಿ ಲಕ್ಷಣಗಳ ಒಂದು ಉತ್ಕೃಷ್ಟವಾದಂತಹ ಮಿಶ್ರಣವೇ ಏನಾಗಿರ್ತತಿ ಅಂತಂದ್ರೆ ಮಿಶ್ರ ಅರ್ಥವ್ಯವಸ್ಥೆ ಆಗಿರ್ತತಿ. ಮತ್ತು ಈ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಜನರಿಗೆ ಆರ್ಥಿಕ ಸ್ವತಂತ್ರವಿರ್ತತಿ, ಜೊತೆಗೆ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಸರ್ಕಾರ ಹಸ್ತಕ್ಷೇಪವನ್ನು ಮಾಡ್ತತಿ. ಮಿಶ್ರ ಅರ್ಥವ್ಯವಸ್ಥೆಯು ಪ್ರತಿಬಿಂಬ ಅಥವಾ ನಮ್ಮೆಲ್ಲರ ಅನುಭವಕ್ಕೆ ಬರುವಂತಹ ಅರ್ಥವ್ಯವಸ್ಥೆ ಅದುವೇ ನಮ್ಮ ಭಾರತದ ಅರ್ಥವ್ಯವಸ್ಥೆಯಾಗಿದೆ. ನಮ್ಮ ಭಾರತವನ್ನು ಮಿಶ್ರ ಅರ್ಥವ್ಯವಸ್ಥೆಗೆ ಪ್ರಮುಖವಾಗಿ ನಾವು ಉದಾಹರಣೆಯಾಗಿ ಕೊಡ್ಬೋದು. ಮತ್ತು ಈ ಎಲ್ಲ ಲಕ್ಷಣಗಳನ್ನು ನಾವು ಡಿಸ್ಕಷನ್ ಮಾಡಿರೋದ್ರಿಂದ, ವಿವರಿಸಿರೋದ್ರಿಂದ, ಅವುಗಳನ್ನು ನಾವು ಮನನ ಮಾಡಿಕೊಂಡಾಗ ನಮಗೆ ಅನಿಸ್ತದೆ, ನಮ್ಮ ಭಾರತದ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆಯ ಒಂದು ಪ್ರತಿಬಿಂಬ, ಪ್ರತಿರೂಪ ಅನ್ನೋದು ವಿದ್ಯಾರ್ಥಿಗಳು ಮನಗಾಣಬಹುದು. ಈ ವಿಶೇಷ ಸಂಚಿಕೆಯ ಉದ್ದೇಶ ಏನು ಅಂತಂದ್ರೆ PUC ವಿದ್ಯಾರ್ಥಿಗಳು ಬರೀ ಪರೀಕ್ಷೆಗೆ ಸೀಮಿತವಾಗಿರದೆ ಪಠ್ಯಕ್ಕೆ ಪೂರಕವಾದಂತಹ ವಿಷಯದ ಕಡೆಗೆ ಗಮನಹರಿಸಿ ವಿಷಯದ ಬಗ್ಗೆ ಸಂಪೂರ್ಣ ಆಸಕ್ತಿ ವಹಿಸಬೇಕು ಎಂಬುದೇ ನನ್ನ ಆಶಯ. ಈ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ನನ್ನ ಸಂಚಿಕೆಗಳಿಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹೆಚ್ಚಿನ ವಿಶೇಷ ಮಾಹಿತಿಗಳಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಶೇಷ ಸಂಚಿಕೆಯು ಪ್ರಯತ್ನ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.